ಮುಖ್ಯವಾಗಿ ಆತ್ಮದ ನಿತ್ಯತ್ವವನ್ನ, ಆತ್ಮದ ನಿರೂಪಣೆ, ಡೆಫಿನೇಷನ್ ಅನ್ನ ತಿಳಿದಿದ್ದೀವಿ. ಹಾಗೆ ದೃಶ್ಯ ವಿವೇಕದ ಮೂಲಕ ಆತ್ಮ ಅನಾತ್ಮವನ್ನ ವಿವೇಕ ಮಾಡಿ ನಾನು ಆತ್ಮವೇ ಹೇಗೆ ಅನ್ನುವಂಥದ್ದನ್ನ ಕಂಡುಕೊಳ್ಳುವಂತಹ ವಿಚಾರವನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಅದರ ಮೂಲಕ ನಾವು ಶೋಕಮೋಹಗಳಿಂದ ದಾಟಬೇಕು. ಇದರ ಬಗ್ಗೆ ಪ್ರಶ್ನೆಗಳೇನಿದ್ರು ಕೂಡ ಚಾಟ್ ಬಾಕ್ಸ್ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಬಹುದು. ನಮ್ಮ ಸ್ನೇಹಿತರು ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಯೂಟ್ಯೂಬ್ನಲ್ಲಿರೋರು ಯೂಟ್ಯೂಬ್ನಲ್ಲಿ ಕೂಡ ಪ್ರಶ್ನೆಯನ್ನ ಕೇಳಬಹುದು. ಕ್ಷಮಿಸಬೇಕು, ಮತ್ತೆ ಮತ್ತೆ ಕೇಳ್ತೀನಿ. ನನಗೆ ಸಮಯ ಗೊತ್ತಾಗ್ತಾ ಇಲ್ಲ ಅಂತಲ್ಲ, ಸಮಯ ಗೊತ್ತಾದ್ರೂ ಕೂಡ ವಿಷಯವನ್ನ ಅರ್ಧಕ್ಕೆ ಬಿಟ್ಟು ನಾಳೆ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚು ತಗೊಂಡಿದ್ದಾಯ್ತು, ಕ್ಷಮಿಸಬೇಕು. ಪ್ರಶ್ನೆಗಳಿದ್ರೆ ಕೇಳಬಹುದು. ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಯೂಟ್ಯೂಬ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮ್ಮ ಪರಿಚಯ ಮಾಡಿಕೊಂಡು ಪ್ರಶ್ನೆಯನ್ನ ಚುಟುಕಾಗಿ ಕೇಳುವಂತದ್ದಾದ್ರೆ ಒಳ್ಳೆಯದು. ನಮಸ್ತೆ ಸರ್. ನಮಸ್ಕಾರ. ನಾನು ಭಾನುಮತಿ ಅಂತ. ಇಲ್ಲಿ ವಿಷಯಗಳನ್ನ ಕಂಡು ವರ್ತಿಸ್ತಾನಲ್ವಾ ವಿಷಯಗಳ ಜೊತೆ, ಆದ್ರೆ ಅವನ್ಗೆ ಯಾವ್ದು ಅಂಟಿರಲ್ಲ. ಆದ್ರೆ ಈ ಜನ್ಮಾಂತರದಲ್ಲಿ ಕರ್ಮ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ? ನಾನು ಆಗ್ಲೇ ಹೇಳಿದೆ, ಜನ್ಮಾಂತರದ ವಿಷಯವನ್ನ ಮುಂದೆ ತಗೊಳ್ತೇವೆ. ಹಾಗಾಗಿ ಅದು ತುಂಬಾ ಡೀಟೇಲ್ ಆಗಿ ಹೇಳಲ್ಲ, ಬಟ್ ಸಿಂಪಲ್ ಆಗಿ ಹೇಳ್ತೀವಿ. ಜನ್ಮಾಂತರ ಆಗೋದು ಆತ್ಮಕ್ಕಲ್ಲ. ಯಾಕೆ ನಾವು ಇವತ್ತೇ ಒಂದ್ಸರಿ ಸ್ಲೈಟ್ ಆಗಿ ತಗೊಂಡಿದ್ವಿ, ನಾಳೆ ನಾಡಿದ್ರಲ್ಲಿ ಚೆನ್ನಾಗಿ ತಗೊಳ್ತೀವಿ. ಆತ್ಮ ಒಂದೇ. ಜೀವಾತ್ಮಕ್ಕೆ ಇದೆಲ್ಲವೂ ಕೂಡ ಕರ್ಮ ಇದೆಲ್ಲವೂ ಆಗುತ್ತೆ. ಜೀವಾತ್ಮ ಅಂದ್ರೆ ಏನು? ಸ್ಥೂಲ ಶರೀರವನ್ನ ಬಿಟ್ಟು ಹೋಗ್ತೀವಿ, ಅದು ಹೂಳಲಾಗತ್ತೆ ಅಥವಾ ಸುಡಲಾಗತ್ತೆ. ಬೇಸಿಕಲಿ ಪಂಚಭೂತಗಳ ಜೊತೆಗೆ ಸೇರುತ್ತೆ. ಆತ್ಮ ಯಾವಾಗ್ಲೂ ಶುದ್ಧವಾಗಿ ಅದಕ್ಕೆ ಯಾವುದೇ ಅಂಟಿಲ್ಲದೆ ಇರುತ್ತೆ. ಈ ಸ್ಥೂಲ ಶರೀರಕ್ಕೂ ಆತ್ಮಕ್ಕೂ ಮಧ್ಯ ಇರುವಂತದ್ದೇನೋ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಅಂದ್ರೆ ಈ ನಮ್ಮ ಇಂದ್ರಿಯ, ಮನಸ್ಸು, ಸಂಸ್ಕಾರಗಳು ಇದೆಲ್ಲ ಆಗಿರುವಂತಹ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ, ಅಜ್ಞಾನ, ಇದು ಕರ್ಮದ ರಾಶಿಯನ್ನ ಇಟ್ಕೊಂಡು ಹೋಗುತ್ತೆ. ಅದಕ್ಕೆ ಪುನರ್ಜನ್ಮ. ದೇಹಕ್ಕೆ ಪುನರ್ಜನ್ಮ ಇಲ್ಲ, ಯಾಕೆಂದ್ರೆ ದೇಹ ಬಿಟ್ಟು ಹೋಗುತ್ತೆ. ಆತ್ಮಕ್ಕೆ ಪುನರ್ಜನ್ಮ ಇಲ್ಲ, ಯಾಕಂದ್ರೆ ಅದು ಸದಾ ನಿತ್ಯ. ಈ ಎರಡರ ಮಧ್ಯೆ ಇರುವಂತಹ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಕ್ಕೆ ಜನ್ಮಾಂತರಗಳು. ಸೊ ಇದರ ವಿಚಾರವನ್ನ ಇನ್ನು ಹೆಚ್ಚು ನೋಡ್ತೀವಿ ಪುನರ್ಜನ್ಮದ ವಿಚಾರ ಬಂದಾಗ. ಹಾಗಾಗಿ ಇಲ್ಲಿ ನಮ್ದೇನು ಹಾಗಿದ್ರೆ ನಮ್ಮ ಉದ್ದೇಶ ಏನಾಗಿರ್ಬೇಕು? ಪುನರ್ಜನ್ಮ ಯಾರಿಗೇನು ತಿಳ್ಕೊಳ್ಳೋದಲ್ಲ. ನಾನು ಯಾರು ಅಂದಾಗ ಸ್ಥೂಲ ಶರೀರವೂ ಅಲ್ಲ, ಅಂದ್ರೆ ದೇಹ ಅಲ್ಲ. ಸೂಕ್ಷ್ಮ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ, ಇದು ಯಾವುದಲ್ಲ. ಕಾರಣ ಶರೀರ, ಅಜ್ಞಾನ ಇರುವವರೆಗೂ ಅದಿರುತ್ತೆ. ಇದು ಯಾವುದೂ ಅಲ್ಲದೆ ನನ್ನ ಅಜ್ಞಾನವನ್ನ ಕಳೆದಾಗ ಕಾರಣ ಶರೀರ ನಾಶ ಆಗಿ ನಾನು ಅಂತಂದ್ರೆ ಇವತ್ತು ನಾನು ಇದು ಅಂತ ಹೇಳೋದಕ್ಕಿಂತ ನಾನು ಅಂದ್ರೆ ಚೈತನ್ಯ ಅಂತ ಗೊತ್ತಾದಾಗ ಅಲ್ಲಿಗೆ ನನಗೆ ಎಂದೂ ಜನ್ಮವಿರಲಿಲ್ಲ ಅಂತ ಗೊತ್ತಾಗತ್ತೆ. ಆ ಒಂದು ನಿತ್ಯ ಮುಕ್ತತೆಗೆ ನಮ್ಮ ಪ್ರಯಾಣ ಆಗ್ಬೇಕೆ ಹೊರತು ಜನ್ಮಾಂತರದ ಕಡೆಗಲ್ಲ. ಜನ್ಮಾಂತರ ಏನಿದ್ರೂ ಈ ಸೂಕ್ಷ್ಮ ಶರೀರಕ್ಕೆ ಹೊರತು ಬೇರೆದಕ್ಕಲ್ಲ. ಜ್ಞಾನೇಶ್ವರಿ ಅವರು ಇರ್ಬೋದು ಅಥವಾ ಗೀತಾ. ಗೀತಾ ಹೇಳಿ. ನಮಸ್ತೆ ಸರ್, ನನ್ ಗೀತಾ ಅಂತ. ನೀವು ಶೋಕಿಸಬಾರ್ದು ಅಂತ ಹೇಳಿದ್ರಲ್ಲ, ಇವಾಗ ಸಂಸಾರದಲ್ಲಿ ಗಂಡ ಆಗ್ಬೋದು, ಮಕ್ಕಳಾಗ್ಬೋದು, ಯಾರಿಂದನೇ ನೋವಾದಾಗ್ಲೂ ಶೋಕಿಸದೆ ಇರಕ್ ಆಗತ್ತಾ? ಸಾಧ್ಯನಾ? ಖಂಡಿತ. ಅದನ್ನ ಹೇಗ್? ಎಸ್, ಕೃಷ್ಣ ಅದನ್ನೇ ಗೀತೆನೆ ಹೇಳುವಾಗ್ಲೇ ಹೇಳಿದ್ದು. ಎಂಥ ಜ್ಞಾನಿಯೇ ಆದ್ರೂ ಕೂಡ ಅವನು ಫೀಲ್ ಮಾಡಲ್ಲ ಅಂತಲ್ಲ. ಅವನು ಫೀಲ್ ಆಗದಲ್ಲ ಅವನು ಕಲ್ಲಲ್ಲ. ಇದನ್ನೇ DVG ಅವರು ಕೂಡ ಹೇಳ್ತಾರೆ, ಶಿಲೆಯಲ್ಲ ಯೋಗಿಯದೆ ಮಂಕುತಿಮ್ಮ. ಯೋಗಿಯಾದ ಎದೆ ಅಂದ್ರೆ ಜ್ಞಾನಿಯ ಎದೆ, ತಿಳಿದಂತಹ ಪಂಡಿತನ ಹೃದಯ, ಧೀರನ ಹೃದಯ ಕಲ್ಲಲ್ಲ. ಅವನ ಹೃದಯ ನಮ್ಮೆಲ್ಲರಿಗಿಂತ ಸಾಫ್ಟ್, ನಮ್ಮೆಲ್ಲರಿಗಿಂತ ವಿಶಾಲ, ಎಲ್ಲರಿಗೂ ಮರುಗುವಂಥದ್ದು. ಹಾಗಾಗಿ ಫೀಲಿಂಗ್ ಇರಲ್ಲ ಅಂತಲ್ಲ, ಆದ್ರೆ ಅನುಶೋಚಂತಿ ಅಂದ್ರೆ ಶೋಕಿಸುವುದಕ್ಕೆ ಕಾರಣ ರಾಗ ಮೋಹ ಅಲ್ಲದೆ ನಿಜವಾದ ಪ್ರೀತಿ. ಇದನ್ನ ನಾವಿಲ್ಲಿ ತಿಳ್ಕೊಳ್ಳುವಂಥದ್ದು. ಇಲ್ಲಿ ಆಗ್ತಾ ಇಲ್ವಲ್ಲ, ಅವನಿಗೆ ತಿಳ್ಕೊಬೇಕಾಗಿತ್ತಲ್ಲ, ಈಗ ಆಯ್ತಲ್ಲ ಅನ್ನೋಂಥ ನೋವಾಗತ್ತೆ. ಆದ್ರೆ ಅದರಿಂದ ನಾನು ಮೋಹಕ್ಕೆ ಒಳಗಾಗಿ ಅಯ್ಯೋ ಹಿಂಗಾಗೋಯ್ತಲ್ಲ, ನನ್ನ ಜೀವನದಲ್ಲಿ ಏನೋ ಲಾಸ್ ಆಯ್ತು, ನನ್ನ ಜೀವನ ಒಂದು ಇನ್ಕಂಪ್ಲೀಟ್ ಆಯ್ತು. ದಿಸ್ ಇಸ್ ದ ಪ್ರಾಬ್ಲಮ್. ಯಾರು ಕೂಡ ಈಗ ಕೃಷ್ಣನಿಗೆ ಹಲವಾರು ಕ್ರಿಟಿಸಿಸಮ್ಸ್ ಬರಲಿಲ್ವಾ? ಅವನಿಗೂ ಕ್ರಿಟಿಸಿಸಮ್ಸ್ ಬಂತು, ಅವನು ಅದಕ್ಕೆ ರೆಸ್ಪಾಂಡ್ ಮಾಡಿಲ್ವಾ? ಅವನು ರೆಸ್ಪಾಂಡ್ ಮಾಡ್ದ. ಅರ್ಜುನಗಾಗಿಲ್ವಾ? ಎಂಥ ರಾಮನಿಗಾಗಿಲ್ವಾ? ಎಲ್ಲ ಸಂತರಿಗೂ ಎಲ್ಲರಿಗೂ ಆಗಿದೆ. ಅದನ್ನ ನಾಳೆ ನಾವು ಕೂಡ ನೋಡ್ತೀವಿ. ಶೋಕಿಸಬಾರದು ಅಂತಂದ್ರೆ ದಟ್ಸ್ ವಾಟ್ ಎಸ್ಟರ್ಡೇ ನಾನು ಹೇಳಿದ ಹಾಗೆ, ಪೇನ್ ಅಂಡ್ ಸಾರೋ ಡಿಫ್ರೆಂಟ್. ನೋವಾಗತ್ತೆ, ಸಫರ್ ಮಾಡಬೇಕಾಗಿಲ್ಲ. ದೇಹಕ್ಕೆ ಅನಾರೋಗ್ಯ ಬರುತ್ತೆ, ಅನಾರೋಗ್ಯ ಬಂದಾಗ ನಾನು ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬೇಕು, ಅದನ್ನ ಯಾವ ರೀತಿ ನೋಡ್ಕೋಬೇಕು, ಉಪಚಾರ ಮಾಡಬೇಕು. ಆದ್ರೆ ಅಯ್ಯೋ ದೇಹಕ್ಕೆ ಅನಾರೋಗ್ಯ ಬಂದ ತಕ್ಷಣ ನಾನೇ ಸತ್ತೆ, ದಿಸ್ ಇಸ್ ಮೋಹ. ಯಾಕಂದ್ರೆ ನಾನು ದೇಹದ ಜೊತೆ ಐಡೆಂಟಿಫೈ ಮಾಡ್ತೀನಿ. ಈ ಅನಾರೋಗ್ಯ ಹೋಗದೆ ಹೋದ್ರೆ ನಂದು ಏನೂ ಇಲ್ಲ, ದಿಸ್ ಇಸ್ ಮೋಹ. ಯಾಕಂದ್ರೆ ದೇಹದ ಜೊತೆ ನನ್ನ ರಾಗ ಅಂಟ್ಕೊಂಡಿದೆ. ಹಾಗಾಗಿ ಇಲ್ಲಿ
ನ ಅನುಶೋಚಂತಿ ಅಥವಾ ಶೋಕಿಸಬಾರದು ಅಂತಂದಾಗ ಶೋಕಿಸುವುದಕ್ಕೆ ನೀವೇ ಹೇಳಿದಾಗೆ ಶೋಕ ಅನ್ನೋದು ನ್ಯಾಚುರಲ್, ಎಸ್. ಶೋಕ ಅನ್ನೋದು ಇನವಿಟಬಲ್, ಎಸ್. ಸುತ್ತಮುತ್ತಲಿಂದ ಹಿಂಗ ಆಗಿರುತ್ತೆ. ಆದರೆ ಶೋಕ ಇಸ್ ಇಟ್ ರೀಸನೇಬಲ್? ಇಟ್ ಇಸ್ ನಾಟ್ ರೀಸನೇಬಲ್. ಯಾವುದೇ ಕಾರಣಕ್ಕೂ ಇಟ್ ಇಸ್ ಅನ್ರೀಸನೇಬಲ್. ಹಾಗಾಗಿ ಆ ಒಂದು ದೃಷ್ಟಿಯನ್ನು ಹಿಡಿದು ತಪ್ಪಿ ನೀವೇ ಹೇಳೋ ತರ ಆಗತ್ತಾ, ಆಯ್ತು, ಏನೋ ಒಂದು ಕಷ್ಟ ಬಂತು, ಏನೋ ಒಂದು ಪಕ್ಕ ಸುತ್ತಮುತ್ತಲವರದಲ್ಲ ಆಯ್ತು, ನೋವು ಬಂತ, ಆಯ್ತು, ಅನುಶೋಚಂತಿ ಮಾಡಬೇಡಿ ಅಟ್ಲೀಸ್ಟ್. ಇದು ಫಸ್ಟ್ ಸ್ಟೆಪ್. ಮತ್ತೆ ರಿಪೀಟೆಡ್ ಆಗಿ ಹೇಳುವಂಥದ್ದು, ಅಯ್ಯೋ ಇದಿಲ್ಲ ಹೋದ ಜೀವನ, ಮತ್ತೆ ಎದ್ದು ಬಂದು ತನ್ನ ಜೀವನವನ್ನ ಮತ್ತೆ ಸದಾ ತನ್ನ ಗುರಿಯತ್ತ ನಡೆಯುವಂಥದ್ದು, ಇಷ್ಟನಾರು ಮಾಡೋದಕ್ಕಾದ್ರೆ ಸಾಧನೆ. ಸಿದ್ಧರಾದಾಗ ಆಗತ್ತೆ, ಎಸ್, ಐ ಅಕ್ಸೆಪ್ಟ್, ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ, ಸೆನ್ಸಿಬಲ್, ಸ್ಪಂದಿಸ್ತೀನಿ. ಆದರೆ ಅದರಿಂದ ನಾನು ಯಾವುದೇ ರೀತಿಯಲ್ಲೂ ಕೂಡ ವಿಚಲಿತನಾಗಲ್ಲ. ನನ್ನ ಇಂದ್ರಿಯ, ಮನಸ್ಸು, ಬುದ್ಧಿಗಳು, ನನ್ನ ಜೀವನದ ತೀರ್ಮಾನಗಳು ಆ ಒಂದು ಘಟನೆಗಳಿಂದ ಯಾವುದಕ್ಕೂ ವಿಚಲಿತ ಆಗಲ್ಲ. ದಟ್ ಇಸ್ ವಾಟ್ ಇಸ್ ದ ಇಂಪಾರ್ಟೆಂಟ್. ಅನುಶೋಚಂತಿ. ಫೀಲಿಂಗ್ ಇರಬಾರ್ದು ಅಂತಲ್ಲ, ಲವ್, ಕೇರ್ ಎಲ್ಲವೂ ಇರಬೇಕು, ಕಾಳಜಿ ಎಲ್ಲವೂ ಇರಬೇಕು. ಆದ್ರೆ ಅಳೋದ್ರಿಂದ ಯಾವ್ದಾದ್ರು ನಿಮ್ಗೆ ಇಂಪ್ರೂವ್ ಆಗತ್ತೆ ಅಂದ್ರೆ ಮಾಡಬಹುದು. ಏನೇ ಹೇಳಿದ್ವಲ್ಲ, ಅಳೋದ್ರಿಂದ ಅಥವಾ ದುಃಖಿಸೋದ್ರಿಂದ ಅಥವಾ ಇನ್ನೇನೋ ಮಾಡೋದ್ರಿಂದ ಯಾವುದೋ ವ್ಯಕ್ತಿಗೆ ನಾವು ಖುಷಿ ಕೊಡ್ತೀವಿ ಅಥವಾ ಅವನನ್ನ ಬೆಳೆಸ್ತೀವಿ, ಅದೆಲ್ಲ ಖಂಡಿತ ಇಲ್ಲ. ಯಾವತ್ತೂ ಅದಕ್ಕೆ ಬೇಕಾಗಿರುವಂತ ಪ್ರಾಪರ್ ಆಕ್ಷನ್ ಅನ್ನ ತಗೊಳ್ಳುವಂಥದ್ದು, ಸರಿಯಾಗಿ ಸ್ಪಂದಿಸುವಂಥದ್ದು, ಅದಕ್ಕೆ ಮಾಡಬೇಕು. ಶೋಕಿಸುವಂತ ನೆಸೆಸಿಟಿ ಇಲ್ಲ. ಅಥವಾ ನಿಮ್ಗೆ ಹೇಳಿದ್ರೆ ಶೋಕಿಸೋದು ಕಡಿಮೆ ಮಾಡುವಂಥದ್ದನ್ನ ಮಾಡ್ಕೊಂಡು ವಾಪಸ್ ಬರುವಂಥದ್ದಾದ್ರೆ ಒಳ್ಳೇದು. ನಮಸ್ಕಾರ ಸರ್, ನನ್ನ ಹೆಸರು ಜ್ಞಾನೇಶ್ವರಿ. ನಮಸ್ಕಾರ. ನೀವು ಟೈಮ್ ತಗೊಳ್ಳೋದೇನಿಲ್ಲ ಸರ್, ತುಂಬಾ ಚೆನ್ನಾಗಿರತ್ತೆ ಕೇಳಕ್. ಇನ್ನ 1 ಗಂಟೆ ತಗೊಂಡ್ರು ಏನ್ ಅದ್ರ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ ಸರ್, ಕೇಳ್ತಾ ಇರ್ಬೋದು. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಶೋಕ ನಿವಾರಣೆಗೆ ಉಪಾಯ ಆಗಿ ಪತಂಜಲಿ ಯೋಗ ಸೂತ್ರದಲ್ಲಿ ಮೊದಲ ಅಧ್ಯಾಯ 36ನೇ ಶ್ಲೋಕ ವಿಶೋಕ ವಾ ಜ್ಯೋತಿಷ್ಮತಿ ಅಂತ ಹೇಳಿದ್ದಾರೆ. ಅದನ್ನ ಒಂದ್ ಸ್ವಲ್ಪ ವಿವರವಾಗಿ ಹೇಳ್ಕೊಡಿ ಅಂತ. ಪತಂಜಲಿ ಯೋಗ ಸೂತ್ರದಲ್ಲಿ ಮುಖ್ಯವಾಗಿ ಪತಂಜಲಿ ಯೋಗ ಸೂತ್ರ ಶುರುವಾಗದೆ ಅಥ ಯೋಗಾನುಶಾಸನಂ ಅಂತ ತಗೊಂಡು ಆಮೇಲೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿ, ಚಿತ್ತವೃತ್ತಿ ನಿರೋಧವೇ ನಿಜವಾದ ಯೋಗ. ಅಂದ್ರೆ ಮನಸ್ಸಿನಲ್ಲಿ ಏರುವಂತಹ ಹೊಯ್ದಾಟಗಳು, ಚಿತ್ತವೃತ್ತಿ, ಅದನ್ನ ಸೆಸೇಷನ್ ಮಾಡೋದೇ ನಿಜವಾದ ಯೋಗ. ಹಾಗಾಗಿ ಅದರಲ್ಲಿ ಹಾಗಾದ್ರೆ ಮತ್ತೆ ಇನ್ನೇನು ಆಗ ಏನಾಗತ್ತೆ, ನಾವೇ ಹೇಳೋಗೆ ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ. ಆಗ ದ್ರಷ್ಟು ಅಂದ್ರೆ ಇವತ್ತು ನಾವು ನೋಡೋದಲ್ಲ ದೃಕ್, ಆಗ ತನ್ನ ಸ್ವರೂಪದಲ್ಲೇ ನೆಲೆ ನಿಲ್ತಾನೆ. ಅಂದ್ರೆ ಯಾವ ವೃತ್ತಿಗಳ ಜೊತೆ ಇಲ್ಲ. ಇಲ್ಲಾಂದ್ರೆ ವೃತ್ತಿ ಸಾರೂಪ್ಯಂ ಇತರತ್ರ, ಇಲ್ಲಾಂದ್ರೆ ವೃತ್ತಿಗಳ ಜೊತೆ ಸೇರ್ಕೊಂಡು ಆ ಒಂದು ಆಮೇಲೆ ಬರ್ತಾರ ಅವಿದ್ಯಾ, ರಾಗ, ದ್ವೇಷ, ಅಭಿನಿವೇಶ, ಈ ರೀತಿಯಲ್ಲಿ ಸೇರ್ಕೊಳ್ಳುವಂಥದ್ದಾಗತ್ತೆ. ಹಾಗಾಗಿ ಈ ವೃತ್ತಿಗಳಿಂದ ಬಿಡಿಸ್ಕೊಳ್ಳುವಂಥದ್ದು ಚಿತ್ತವೃತ್ತಿ ನಿರೋಧ. ಇದನ್ನ ಯೋಗ ಅಂತ ಕರೆಯೋದು. ಇಲ್ಲೂ ಕೂಡ ಏನ್ ಹೇಳ್ತಾ ಇರೋದು, ಶೋಕ ನಿವೃತ್ತಿಗೆ ಕಾರಣ, ಶೋಕಕ್ಕೆ ಕಾರಣ ನನ್ನನ್ನು ನಾನು ಐಡೆಂಟಿಫೈ, ಅಲ್ಲೂ ಅಭಿನಿವೇಶ ಅಂತ ಪದ ಬರುತ್ತೆ, ಯಾವಾಗ ಇದರ ಜೊತೆ ನಾನು ಅಂಟಿಕೊಳ್ತೀನೋ ಅದು. ಈ ಎಲ್ಲ ವೃತ್ತಿಗಳ ಜೊತೆಗೆ ಜೋಡಣೆ ಮಾಡುವಂಥದ್ದು ಒಂದು ರೀತಿಯ ಶೋಕಕ್ಕೆ ಕಾರಣ. ಅದರಿಂದ ವಿಯೋಗ ಪಡೆಯುವಂಥದ್ದು ನಿಜವಾದ ಯೋಗ. ಇದು ಪತಂಜಲಿ ಯೋಗ ಸೂತ್ರ ಅಂತಾರೆ, ಕೃಷ್ಣನ 6ನೇ ಅಧ್ಯಾಯದಲ್ಲಿ ಬರುತ್ತೆ. ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ. ನಾನು ಯಾವುದ್ರ ಜೊತೆಗೆ ಸಂಯೋಗ ಮಾಡ್ಕೊಂಡ್ಬಿಟ್ಟಿದ್ನೋ ತಪ್ಪು ತಿಳುವಳಿಕೆಯಿಂದ, ಸಂಯೋಗ ಯಾವ್ದ್ರ ಜೊತೆ ಮಾಡ್ಕೊಂಡಿದ್ದೀನಿ, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಭಾವನೆಗಳು, ಕುಟುಂಬ ಸಂಬಂಧಗಳು, ಇದ್ರ ಜೊತೆಗೆ ನಾನು ನನಗೆ ಗೊತ್ತಿಲ್ಲಂಗೆ ಅಂಟಿಕೊಂಡು ಬಿಟ್ಟಿದ್ದೀನಲ್ಲ, ಅದರಿಂದ ವಿಯೋಗ. ವಿಯೋಗ ಅಂದ್ರೆ ಬಿಡಿಸ್ಕೊಂಡು ದೇಹನ ಬಿಡಬೇಕು, ಕುಟುಂಬನ ಬಿಡಬೇಕು ಅಲ್ಲ, ನನ್ನ ಬುದ್ಧಿಯಲ್ಲಿ ಇದನ್ನ ಸಪರೇಟ್ ಮಾಡುವಂಥದ್ದು. ಆಗ ಸ್ವರೂಪೇ ಅವಸ್ಥಾನ. ಅದು ಫಸ್ಟ್ ಸ್ಟೆಪ್. ಹಾಗಂತ ಎಲ್ಲವನ್ನ ವೃತ್ತಿಯನ್ನ ಬಿಟ್ಟು ಸ್ವರೂಪವನ್ನ ಪಡಿಬೇಕು ಅಂತಿಲ್ಲ. ವೃತ್ತಿಗಳಿದ್ರೂ ಕೂಡ ಸ್ವರೂಪ ಅಂದ್ರೆ ನಾಶವಾಗದ್ದು. ಸೊ ಹಾಗಾಗಿ ಅದನ್ನ ಮಾಡಬೇಕು ಅಂತ ನೀವು ಹೇಳಿದಂತಹ ಸೂತ್ರವನ್ನೇ ನಾನು ಹೇಳಬೇಕು ಅಂದ್ರೆ ಒಂದು ಸ್ವಲ್ಪ ಅಧ್ಯಯನ ಮಾಡಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅದ್ರ ಹಿಂದಿಂದ ಮುಂದಿನ ನೋಡಿ ಬೇಸಿಕಲಿ ಯೋಗ ಸೂತ್ರ ಡೀಲ್ಸ್ ವಿತ್ ದಿಸ್. ಥ್ಯಾಂಕ್ ಯು. ನಮಸ್ತೆ ಗುರೂಜಿ, ನಾನು ನಮಸ್ಕಾರ. ರೇಖಾ ಅಂತ ಮಾತಾಡೋದು ಬೆಂಗಳೂರಿಂದ. ಈಗ ನೀವು ಹೇಳಿದ್ದು ದೇಹ ಬದಲಾಗ್ತಾ ಇದೆ ಎವ್ರಿ ಫೇಸ್ ಅಲ್ಲಿ, ಅದ್ ಅರ್ಥ ಆಯ್ತು. ಹಾಗೆ ಆತ್ಮನೂ ಅಷ್ಟೇ, ನಾವಿವಾಗ ಆತ್ಮ ಜ್ಞಾನವನ್ನೇ ಮಾಡ್ತಾ ಇರೋದ್ರಿಂದ ಆತ್ಮಕ್ಕೂ ಜ್ಞಾನ ಬಂದಾಗ ಬದಲಾಗ್ತಿದೆಯಲ್ಲ ಅನ್ನೋದು ನನ್ನ ಪ್ರಶ್ನೆ. ಪ್ರಶ್ನೆ ಸಮಂಜಸವಾಗಿರುವಂತದ್ದು, ಎಲ್ಲರಿಗೂ ಬರುವಂಥದ್ದು. ದೇಹ ಬದಲಾವಣೆ ಆಗ್ತಾ ಇದೆ, ಇಂದ್ರಿಯ ಬದಲಾವಣೆ ಆಗ್ತದೆ, ಮನಸ್ಸು ಬದಲಾವಣೆ ಆಗ್ತಾ ಇದೆ, ಬುದ್ಧಿ ಬದಲಾವಣೆ ಆಗ್ತಾ ಇದೆ, ಆತ್ಮಕ್ಕೂ ಬದಲಾವಣೆ ಇದೆ ಅಲ್ವಾ? ಯಾಕಂದ್ರೆ ಆತ್ಮ ಜ್ಞಾನ ಪಡಿತಾ ಇದೆ ಅಲ್ವಾ ಅಂತ. ಆತ್ಮಕ್ಕೆ ಜ್ಞಾನ ಆಗ್ತಾ ಇಲ್ಲ. ಅಜ್ಞಾನದ ಒಂದು ಕೇಂದ್ರ ಮನಸ್ಸು, ಬುದ್ಧಿ, ಅಂತಃಕರಣ. ಈಗ ಬೇಸಿಕಲಿ ನಿಮ್ಗೆ ಉದಾಹರಣೆ ಹೇಗೆ ಅಂದ್ರೆ, ಈ ರೂಮು ಕತ್ತಲೆ ಇದೆ, ಈ ರೂಮ್ ಕತ್ತಲೆ ಹೋಗಿಸ್ಬೇಕು ಅಂದ್ರೆ ಈ ರೂಮಲ್ಲೇ ಬೆಳಕು ಹಾಕಬೇಕು, ಬೇರೆ ಎಲ್ಲ ಹಾಕಿದ್ರೂ ಆಗೋದಿಲ್ಲ. ಹಾಗಾಗಿ ಆತ್ಮಕ್ಕೆ ಅಜ್ಞಾನ ಇಲ್ಲ, ಆತ್ಮದ ಬಗ್ಗೆ ಅಜ್ಞಾನ ಮನಸ್ಸಿಗೆ ನನಗಿದೆ. ಯಾವುದರ ಬಗ್ಗೆ ಆಗಲಿ, ಈಗ ನಾನು ನಿಮಗೆ ಸಂಸ್ಕೃತ ಭಾಷೆ ಗೊತ್ತಾ ಅಂದ್ರೆ ಗೊತ್ತಿಲ್ಲ ಅನ್ಬಹುದು, ಚೈನೀಸ್ ಭಾಷೆ ಗೊತ್ತಾ ಅಂದ್ರೆ ಗೊತ್ತಿಲ್ಲ ಅನ್ಬಹುದು, ಅಥವಾ ನಿಮಗೆ ಥರ್ಮೋಡೈನಮಿಕ್ಸ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಬಹುದು. ಈ ಎಲ್ಲದರ ಗೊತ್ತಿಲ್ಲ ಅಂದ್ರೆ ಅಜ್ಞಾನ ಅಂತ ಬೇಸಿಕಲಿ. ಆ ಅಜ್ಞಾನ ನಿಮ್ಗೆ ಎಲ್ಲಿದೆ? ನಿಮ್ಮಲ್ಲಿದೆ. ನಿಮ್ಮಲ್ಲಿ ಎಲ್ಲಿದೆ? ಆತ್ಮದಲ್ಲಿ ಇದೆಯಾ? ಇಲ್ಲ. ಎಲ್ಲ ಅಜ್ಞಾನವೂ ಕೂಡ ಎಲ್ಲಿರುತ್ತೆ?
ನಮ್ಮ ಅಂತಃಕರಣ, ಮನಸ್ಸು ಅಥವಾ ಬುದ್ಧಿ ಯಾವ್ದನ್ನ ಹೇಳ್ತೀವೋ ಅದರಲ್ಲಿರುತ್ತೆ. ಹಾಗಾಗಿ ಆತ್ಮದ ಬಗ್ಗೆಯೂ ಕೂಡ ಅಜ್ಞಾನ ಎಲ್ಲಿರೋದು? ಆತ್ಮದಲ್ಲಿಲ್ಲ. ಆತ್ಮ ಶುದ್ಧ, ನಿತ್ಯ, ಯಾವ ತೊಂದರೆಯೂ ಇಲ್ಲ. ಅಜ್ಞಾನ ಇರುವಂತ ದೇಹದಲ್ಲ. ದೇಹ ಜಡ. ಈ ಜಡ ಮತ್ತು ಚೇತನದ ಮಧ್ಯೆ ಇರುವಂತಹ ಮನಸ್ಸು ಏನಂದ್ರೆ ಇದು ಜೀವ ಅಂತ ಕರಿತೀವಿ. ಏನಂತ ಅಂದಾಗ ಇದು ಜಡ ಮತ್ತು ಚೇತನದ ಮಿಕ್ಸ್ಚರ್. ಉದಾಹರಣೆ ಅಂದ್ರೆ ಕನ್ನಡಿಯಲ್ಲಿ ಒಂದು ರಿಫ್ಲೆಕ್ಟೆಡ್ ಸನ್ ಇದೆ, ಒಂದು ಮೇಲೆ ಸನ್ ಇದೆ, ಸೂರ್ಯ. ಇಲ್ಲಿ ಪ್ರತಿಬಿಂಬ ಸೂರ್ಯ ಇದೆ, ಇದರಿಂದನೂ ಬೆಳಕು ಬರ್ತಾ ಇದೆ. ಆದ್ರೆ ಈ ಬೆಳಕಿಗೆ ಕಾರಣ ನಿಜವಾದ ಸೂರ್ಯ. ಹಾಗೆ ಈ ಮನಸ್ಸು ಇಷ್ಟೆಲ್ಲ ವಿಚಾರವನ್ನ ಮಾಡ್ತಾ ಇದೆಯಲ್ಲ, ಈ ಮನಸ್ಸು ಈ ಒಂದು ಪ್ರತಿಬಿಂಬ ಸೂರ್ಯ ಇದ್ದಂತೆ. ಇದರಿಂದ ಮನಸ್ಸು ಯೋಚನೆ ಮಾಡ್ತಿರೋದ್ರಿಂದನೇ, ಮನಸ್ಸು ಹೇಳೋದ್ರಿಂದನೇ ಕೈ ಎತ್ತು ಅಂದ್ರೆ ಎತ್ತತ್ತೆ, ಕಣ್ಣು ಮುಚ್ಚು ಅಂದ್ರೆ ಮುಚ್ಚತ್ತೆ, ಕಣ್ಣು ತೆಗಿಯಿಂದ ತೆಗಿಯತ್ತೆ. ಇದೆಲ್ಲಕ್ಕೂ ಮನಸ್ಸು ಕಾರಣ. ಆದ್ರೆ ಆ ಮನಸ್ಸು ರಿಫ್ಲೆಕ್ಟೆಡ್ ಸನ್ ಇದ್ದ ಹಾಗೆ, ಅದರ ಹಿಂದೆ ಒರಿಜಿನಲ್ ಸನ್ ಇದೆ. ಹಾಗಾಗಿ ಅಜ್ಞಾನ ಅನ್ನುವಂಥದ್ದು ಈ ರಿಫ್ಲೆಕ್ಟೆಡ್ ಸನ್ ಈ ಮನಸ್ಸಿನಲ್ಲಿದೆ. ಹಾಗಾಗಿ ಜ್ಞಾನ ಅನ್ನುವಂಥದ್ದು ಆಗೋದು ಮನಸ್ಸಿಗೆ ಹೊರತು ಆತ್ಮಕ್ಕಲ್ಲ. ಜೀವಕ್ಕೆ, ನಾವೇ ಹೇಳೋ ಹಾಗೆ ಜೀವಕ್ಕೆ ಅಥವಾ ಮನಸ್ಸಿಗೆ ಎಲ್ಲಿ ಅಜ್ಞಾನ ಇದೆಯೋ ಅಲ್ಲಿ ಆಗೋದು ಜ್ಞಾನ. ಹಾಗಾಗಿ ಆತ್ಮ ಅನ್ನುವಂಥದ್ದು ಜ್ಞಾನಕ್ಕೂ ಅಲ್ಲ, ಅಜ್ಞಾನಕ್ಕೂ ಅಲ್ಲ. ಮನಸ್ಸಿನಲ್ಲಿ ಜ್ಞಾನ ಅಜ್ಞಾನ, ಆತ್ಮ ಜ್ಞಾನಾಜ್ಞಾನ. ನೀವೇ ಲಲಿತಾ ಸಹಸ್ರನಾಮದಲ್ಲೂ ಕೇಳಿದ್ರೆ ಜ್ಞಾನಾಜ್ಞಾನ ವಿವರ್ಜಿತ. ಆ ತತ್ವ ಆತ್ಮ ಅನ್ನುವಂಥದ್ದೇನೋ ಜ್ಞಾನಾಜ್ಞಾನ ವಿವರ್ಜಿತ. ಅಂದ್ರೆ ಜ್ಞಾನ ಅಜ್ಞಾನ ಎರಡೂ ಕೂಡ ಮನಸ್ಸಿನ ಹಂತದಲ್ಲಿ. ಆ ತತ್ವ ಇನ್ಯಾವುದೂ ಅಲ್ಲ, ನೀವೇ, ನಮ್ಮ ಸ್ವರೂಪ. ಈ ಮನಸ್ಸನ್ನು ಕೂಡ ಹೇಗೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವೂ ಬದಲಾದ್ರೂ ಕೂಡ ಅದು ಅದನ್ನು ಬೆಳಗುವಂಥದ್ದು. ಆ ಬೆಳಗು ಚೈತನ್ಯವನ್ನ ಆತ್ಮ ಅಂತ ಕರೆಯೋದು. ಯಾವ್ದಾದ್ರು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಇದೆಯಾ? ಸ್ನೇಹಾಜಿ, ಪ್ರದೀಪ್ ಜಿ, ಇದೆ ಪ್ರಮೋಜಿ. ಸ್ವಲ್ಪ ಜೋರಾಗಿ ಹೇಳ್ತೀರಾ ಪ್ರಶ್ನೆ? ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಯೂಟ್ಯೂಬ್ ನಲ್ಲಿ, ಒಂದ್ ನಿಮಿಷ. ಪ್ರಮೋದ್ ಸರ್, ಒಂದು ಪ್ರಶ್ನೆ ಇದೆ. ನೀಡ್ ಕ್ಲಾರಿಟಿ ಆಸ್ absence of light, hand is not seen. How to understand entry and exit of ಚೈತನ್ಯ ಅಂತ ಕೇಳ್ತಿದ್ದಾರೆ. ಇನ್ನೊಂದ್ಸರಿ ಸ್ವಲ್ಪ ಹೇಳ್ತೀರಾ? ಸ್ವಲ್ಪ ಜೋರಾಗಿ ಹೇಳಿ. ಇಲ್ಲಿ ವಾಣಿವಲ್ಲಿ ಅನ್ನುವಂಥವ್ರು ಪ್ರಶ್ನೆ ಕೇಳಿದ್ದಾರೆ. ಆಸ್ absence of light, hand is not seen. How to understand entry and exit of ಚೈತನ್ಯ? ಎಸ್, ನಾನು ಅದೇ ಹೇಳಿದ್ದು, ಎಕ್ಸಾಂಪಲ್ ಅಷ್ಟೇ ತಗೊಳ್ಬೇಕು. ಯಾಕಂದ್ರೆ ಈಗ ನೀವೇ ಹೇಳಿದ ಹಾಗೆ ಆಬ್ಸೆನ್ಸ್ ಆಫ್ ಲೈಟ್ ಇದ್ದಾಗ ಕತ್ತಲೆ ಇರುತ್ತೆ. ನಾವೆಲ್ಲರೂ ಕೂಡ ಕತ್ತಲೆ ಕೋಣೆ ಅಂತ ಈಗ ಎಕ್ಸಾಂಪಲ್ ತಗೊಂಡ್ವಿ. ಅಲ್ಲಿ ಲೈಟ್ ಅಂಡ್ ಹ್ಯಾಂಡ್ ಎಕ್ಸಾಂಪಲ್ ತಗೊಂಡಾಗ, ಚೈತನ್ಯ ಅಂತ ತಗೊಂಡಾಗ, ನಾವು ಅಲ್ಲಿ ಶ್ಲೋಕ ಬಂದಿರೋದೇನೋ, ಹಿಂದೆ ಇರದಂತ ಸಮಯ ಇಲ್ಲ, ಈಗ ಇಲ್ಲ ಅಂತ ಇಲ್ಲ, ಮುಂದೆ ಇರೋದಿಲ್ಲ ಅಂತಿಲ್ಲ. ಅಂದ್ರೆ ಯಾವಾಗ್ಲೂ ಇರುವಂಥದ್ದು. ಯಾವಾಗ್ಲೂ ಇರುವಂಥದ್ದು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಬರುತ್ತಾ? ಯಾವುದೇ ಆಗ್ಲಿ, ಯಾವುದಾದ್ರೂ ಒಂದು ನಿತ್ಯ, ಟೈಮ್ಲೆಸ್, ಇಟ್ ಇಸ್ ಬಿಯಾಂಡ್ ಟೈಮ್, ಇಟ್ ಪರ್ವೇಡ್ಸ್ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂದಾಗ ಅದಕ್ಕೆ ಎಂಟ್ರಿ ಇದೆಯಾ? ಖಂಡಿತ ಇಲ್ಲ. ಯಾಕಂದ್ರೆ ಯಾವುದಕ್ಕೆ ಎಂಟ್ರಿ ಇದೆಯೋ ಅದಕ್ಕೆ ಎಕ್ಸಿಟ್ ಇರುತ್ತೆ. ಯಾವುದು ಮ್ಯಾನುಫ್ಯಾಕ್ಚರ್ ಆಗಿದೆಯೋ ಅದು ಡಿಸ್ಟ್ರಕ್ಷನ್ ಆಗುತ್ತೆ. ಯಾವುದು ಹುಟ್ಟಿದೆಯೋ ಅದು ಸಾಯತ್ತೆ. ಕಾನ್ಶಿಯಸ್ನೆಸ್ಸು ಕೂಡ, ಚೈತನ್ಯವೂ ಕೂಡ ಎಂಟ್ರಿ ಆಯ್ತು ಅಂದ್ರೆ ಅದಕ್ಕೆ ಎಕ್ಸಿಟ್ ಇರುತ್ತೆ. ಹಾಗಾಗಿ ಕಾನ್ಶಿಯಸ್ನೆಸ್ಗೆ ಎಂಟ್ರಿ ಇಲ್ಲ. ಮತ್ತೆ ಏನಿದು ಅಂತ ಅಂದಾಗ, ಆ ಹ್ಯಾಂಡ್ ಅಂಡ್ ಲೈಟ್ ಎಕ್ಸಾಂಪಲ್ ಅಲ್ಲೇ ಈಗ ನೋಡಿ, ನನ್ನ ಕೈ ಹ್ಯಾಂಡ್ ಅಂಡ್ ಲೈಟ್ ಎಕ್ಸಾಂಪಲ್ ಮಾತ್ರ ತಗೊಳ್ಬೇಕು. ಈಗ ಕೈ ಇಲ್ಲ, ಅದರಲ್ಲಿ ಲೈಟ್ ಇದೆಯೋ ಇಲ್ವೋ? ಇದೆ. ಎಂಟ್ರಿ ಆಗಿದೆಯಾ? ಎಂಟ್ರಿ ಆಗಿರುತ್ತಲ್ಲ, ಯಾವಾಗ್ಲೂ ಇದೆ. ಅದು ನಂಗೆ ಕಾಣಿಸ್ತಾ ಇಲ್ವಲ್ಲ? ಹೌದು. ಕಾಣಿಸೋದಕ್ಕೆ ಏನ್ ಮಾಡ್ಬೇಕು? ಕೈ ಇಡಬೇಕು, ಆಗ ಮ್ಯಾನಿಫೆಸ್ಟ್ ಆಗುತ್ತೆ. ಸದಾ ಸರ್ವದಾ ಇರುವಂತಹ ಲೈಟು ಅದರ ಮುಂದೆ ವಸ್ತು ಬಂದಾಗ ಅಲ್ಲಿ ಪ್ರತಿಬಿಂಬವಾಗಿ ಅಲ್ಲಿ ಕಾಣಿಸುತ್ತೆ. ಅಂದ್ರೆ ಅಭಿವ್ಯಕ್ತ, ಮ್ಯಾನಿಫೆಸ್ಟ್ ಆಗುತ್ತೆ. ಇಟ್ ಇಸ್ ನಾಟ್ ಕ್ರಿಯೇಟಿಂಗ್. ಲೈಟ್ ಇಸ್ ನಾಟ್ ಕ್ರಿಯೇಟಿಂಗ್ ಹ್ಯಾಂಡ್, ಲೈಟ್ ಇಸ್ ನಾಟ್ ಪ್ರೊಡ್ಯೂಸ್ಡ್ ಬೈ ಹ್ಯಾಂಡ್. ಬಟ್ ಏನಾಯ್ತು? ಲೈಟ್ ಇಸ್ ಸೀನ್ ಥ್ರೂ ದ ಹ್ಯಾಂಡ್. ಇದರ ಮೂಲಕ ನಾವು ಲೈಟ್ ನ ಅಪ್ರಿಶಿಯೇಟ್ ಮಾಡ್ತೀವಿ. ನಾವು ಲೈಟ್ನೇ ನೋಡ್ತಾ ಇಲ್ಲ, ಲೈಟ್ ನ ಅಪ್ರಿಶಿಯೇಟ್ ಮಾಡ್ತೀವಿ. ಲೈಟ್ ಇಸ್ ನಾಟ್ ವಿಸಿಬಲ್, ಹ್ಯಾಂಡ್ ಇಸ್ ಓನ್ಲಿ ವಿಸಿಬಲ್ ಬಿಕಾಸ್ ಆಫ್ ಲೈಟ್. ಹಾಗೆ ಚೈತನ್ಯ ಅನ್ನುವಂಥದ್ದು ಸದಾ ಸರ್ವದಾ ಭೂತ, ವರ್ತಮಾನ, ಭವಿಷ್ಯತ್ತಿನಲ್ಲಿ ಇದೆ. ಅದಕ್ಕೆ ಎಂಟ್ರಿ, ಎಕ್ಸಿಟ್ ಇಲ್ಲ. ಯಾವಾಗ ಸ್ಥೂಲ ಶರೀರಗಳು ಹೋಗ್ತಾ ಇರುತ್ತೆ, ಅದಕ್ಕೆ ಬೇಕಾದಂತಹ ಸೂಕ್ಷ್ಮ ಶರೀರ ಬರುತ್ತೋ ಆಗ ವ್ಯಕ್ತ ಆಗತ್ತೆ, ಸ್ಥೂಲ ಶರೀರವನ್ನು ಹಿಡಿದು. ಇಲ್ಲ ಅಂದ್ರೆ ವ್ಯಕ್ತ ಆಗಲ್ಲ. ಆತ್ಮ ಅನ್ನೋದು ಎಲ್ಲ ಕಡೆ ಇದೆ. ಈಗ ಹಾಗಾದ್ರೆ ಆತ್ಮ ಇದರಲ್ಲೂ ಇದೆಯಾ? ಡೆಫಿನೆಟ್ಲಿ ಇದರಲ್ಲಿ ಆತ್ಮ ಅಲ್ಲ, ಆತ್ಮದೊಳಗೆ ಇದೇ ಇರೋದು. ಹೇಗೆ ಅಂತ ಅಂದಾಗ, ಇದು ಪಾಂಚಭೌತಿಕವಾದ ಶರೀರ, ಆದ್ರೆ ಇದರಲ್ಲಿ ಮನಸ್ಸಿಲ್ಲ. ಅದಕ್ಕಾಗಿ ಇಲ್ಲಿ
ಚೈತನ್ಯ ಕಾಣ್ತಾ ಇಲ್ಲ. ಇದು ಪಾಂಚಭೌತಿಕವಾದ ಶರೀರ, ಇಲ್ಲಿ ಸೂಕ್ಷ್ಮ ಶರೀರ ಮನಸ್ಸು ಅಂತಿದೆ, ಅದಕ್ಕಾಗಿ ಚೈತನ್ಯ ತೋರ್ತಾ ಇದೆ. ಇದು ಹೆಂಗೆ ಅಂತ ಅಂದ್ರೆ, ಅದೇ ಲೈಟ್ ಎಕ್ಸಾಂಪಲ್ ತಗೊಂಡ್ರೆ, ಲೈಟು ಬಂಡೆ ಮೇಲೂ ಬೀಳುತ್ತೆ, ಕನ್ನಡಿ ಮೇಲೂ ಬೀಳುತ್ತೆ. ಬಂಡೆ ಮೇಲೆ ಬಿದ್ದಾಗ ಅಲ್ಲಿ ಒಂದು ಪ್ರತಿಬಿಂಬ ಸೂರ್ಯ ಆಗಲಿಲ್ಲ, ಇಲ್ಲಿ ಪ್ರತಿಬಿಂಬ ಸೂರ್ಯ ಹುಟ್ಟತ್ತೆ. ಏನು, ಸೂರ್ಯ ಒಂದೇ, ಇಲ್ಲಿ ಒಂಥರ ಅಲ್ಲೊಂಥರ. ಯಾಕೆಂದ್ರೆ ದ ಮೆಟೀರಿಯಲ್ ಡಿಫರೆನ್ಸ್. ಇದರಲ್ಲಿ ಪ್ರತಿಬಿಂಬ ಆಗುವಂತಹ ಶಕ್ತಿ ಇಲ್ಲ, ಆ ಲಸ್ಟರ್ ಬರುವಂತಹ ಕನ್ನಡಿಯಲ್ಲಿರುವಂತಹ ರಿಫ್ಲೆಕ್ಟ್ ಆಗುವಂತಹ ಶಕ್ತಿ ಕಲ್ಲಿನ ಮೇಲೆ ಇಲ್ಲ, ಅದೇ ಇದರಲ್ಲಿ ಇದೆ. ಹಾಗೆ ನನಗೂ ಇದಕ್ಕೂ ವ್ಯತ್ಯಾಸ ಏನು ಅಂದ್ರೆ, ಇದು ಪಾಂಚಭೌತಿಕವಾಗಿ ಆಗಿರೋದು, ಈ ದೇಹವು ಪಾಂಚಭೌತಿಕವಾಗಿ ಆಗಿರೋದು. ಆದ್ರೆ ಈ ಪಾಂಚಭೌತಿಕ ಶರೀರದೊಳಗೆ ಒಂದು ಎಕ್ಸ್ಟ್ರಾ ಫೀಚರ್ ಇದೆ, ದಟ್ ಇಸ್ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರ ಇರೋದಕ್ಕೆ ಸದಾ ಇರುವ ಆತ್ಮ, ಇಲ್ಲೂ ಇದೆ ಆತ್ಮ, ಇಲ್ಲ ಆತ್ಮ ಇಲ್ಲ ಅಂತಲ್ಲ. ಸತ್ತ ಹೆಣದಲ್ಲಿದೆಯಾ, ಇದೆ, ಎಲ್ಲ ಕಡೆಯೂ ಇದೆ. ವ್ಯತ್ಯಾಸ ಏನು, ಇದರಲ್ಲಿ ಸತ್ತ ಶರೀರದಲ್ಲಿ ಸೂಕ್ಷ್ಮ ಶರೀರ ಇಲ್ಲ, ರಿಫ್ಲೆಕ್ಟ್ ಮಾಡಕ್ಕಾಗ್ತಾ ಇಲ್ಲ, ಇಲ್ಲಿ ರಿಫ್ಲೆಕ್ಟ್ ಮಾಡೋದಕ್ಕೆ ಇದೆ. ಎಲೆಕ್ಟ್ರಿಸಿಟಿಯಲ್ಲಿ ಬಲ್ಬ್ನ ತೆಗೆದ್ರೆ ಎಲೆಕ್ಟ್ರಿಸಿಟಿ ಹೋಗುತ್ತೆ, ಎಲೆಕ್ಟ್ರಿಸಿಟಿ ಸದಾ ಇರುತ್ತೆ. ಹಾಗೆ ಅದಕ್ಕೆ ಎಲೆಕ್ಟ್ರಿಸಿಟಿಗೆ ಎಂಟ್ರಿ ಎಕ್ಸಿಟ್ ಇಲ್ಲ, ಬಲ್ಬ್ಗೆ ಎಂಟ್ರಿ ಎಕ್ಸಿಟ್ ಇದೆ. ಆ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಳಿ, ದೇರ್ ಇಸ್ ನೋ ಎಂಟ್ರಿ ಆರ್ ಎಕ್ಸಿಟ್. ಸದಾ ನಿತ್ಯ ನಿತ್ಯ ಯೂಟ್ಯೂಬ್ ನಲ್ಲಿ ಸ್ವರೂಪ. ಪ್ರಶ್ನೆಗಳಿದೆ. ಹಾ, ಇನ್ನೊಂದು ಪ್ರಶ್ನೆ ಏನ್ ಕೇಳಬಹುದು ಅಂತಾದ್ರೆ, ಲಕ್ಷ್ಮಿ ಅನ್ನೋಂಥವ್ರು ಕೇಳಿದ್ದಾರೆ, ಹಾ. ವಿ ಹ್ಯಾವ್ ಟು ಡೂ ಅನುಸಂಧಾನ ಅಬೌಟ್ ಆತ್ಮ ಅಂತಂದಾಗ, ಯು ಮೀನ್ ವಿ ಹ್ಯಾವ್ ಟು ಮೆಡಿಟೇಟ್ ಅಪಾನ್ ಇಟ್? ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್? ಅನುಸಂಧಾನ ಅಂದ್ರೆ ಏನು, ತುಂಬಾ ಮುಖ್ಯವಾಗಿರುವಂಥದ್ದು. ಅನುಸಂಧಾನ ಅಂತ ಅನ್ನೋದು 3 ಹಂತದಲ್ಲಿ ಬರುವಂಥದ್ದು. ನಾಳೆ ಬರುತ್ತೆ, ನಾನು ಹಲವಾರು ಎಲ್ಲ ಇದರಲ್ಲೂ ಬರುತ್ತೆ. ಶ್ರವಣ, ಮನನ, ನಿಧಿಧ್ಯಾಸನ, ಇದನ್ನ ಸೇರಿಸಿದಾಗ ನಾವು ಅನುಸಂಧಾನ ಅಂತೀವಿ. ಈಗ ನಿಮಗೆ ಆತ್ಮದ ಬಗ್ಗೆ ಮೆಡಿಟೇಟ್ ಮಾಡಿ ಅಂತ ಇವತ್ತು ನೀವು ಕೇಳಿಸ್ಕೊಂಡಿದ್ರೆ, ಈಗ ಯಾರೋ ಒಬ್ರಿಗೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರಿಗೆ ಕೇಳಿಸ್ಕೊಂಡಿಲ್ಲ, ಆತ್ಮದ ಬಗ್ಗೆ ಅನುಸಂಧಾನ ಮಾಡಿ ಅಂತಂದ್ರೆ, ಅವ್ರು ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಆತ್ಮ ಏನು ಆತ್ಮ ಏನು ಆತ್ಮ ಏನು ಅಂತ ಗೊತ್ತಾಗತ್ತೆ ಸಾಧ್ಯವೇ ಇಲ್ಲ. ಹಾಗಾಗಿ ಫಸ್ಟ್ ಅನುಸಂಧಾನ ಅಂದ್ರೇನು, ಶ್ರವಣ. ಶ್ರವಣ, ಆತ್ಮ ಅಂದ್ರೆ ಏನು ಅನ್ನುವಂತಹ ವಿಚಾರವನ್ನ ಖಚಿತವಾಗಿ ಗುರುಮುಖೇನ ಸಿಸ್ಟಮ್ಯಾಟಿಕ್ ಆಗಿ ತಿಳ್ಕೊಳ್ಳುವಂಥದ್ದು. ಆತ್ಮ ಅಂದ್ರೆ ಏನು, ಅದು ದೇಹ ಅಲ್ಲ, ದೇಹಿ ಯಾಕೆ, ಅದು ಸಬ್ಜೆಕ್ಟ್ ಯಾಕೆ, ಆಬ್ಜೆಕ್ಟ್ ಅಲ್ಲ, ಅದು ಚೇಂಜಿಂಗ್ ಅಲ್ಲದ, ಚೇಂಜ್ಲೆಸ್, ಅದು ಸದಾ ಇರುವಂಥದ್ದು, ನಿತ್ಯ. ಈ ಎಲ್ಲ ವಿಚಾರಗಳನ್ನ ಕಾನ್ಸೆಪ್ಟ್ ಆಗಿಲ್ಲ, ನಾನು ಅನ್ನುವಂತಹ ವಿಚಾರದಲ್ಲೇ ಫಸ್ಟ್ ಶ್ರವಣ ಮಾಡುವಂಥದ್ದು. ಯು ಶುಡ್ ಗೆಟ್ ವಾಟ್ ಗೀತಾ ಸೇಸ್, ಉಪನಿಷತ್ ಸೇಸ್. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಅಂದ್ರೆ ಕ್ಲಾಸ್ನ ಅಟೆಂಡ್ ಮಾಡಿ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಒಂದ್ಸರಿ ಅರ್ಥ ಆಗಿಲ್ಲ, 2 ಸರಿ, 2 ಸರಿ ಅರ್ಥ ಆಗಿಲ್ಲ, 10 ಸರಿ, 100 ಸರಿ. ನಾವು ಮಕ್ಕಳಿಗೆ ಹೇಳ್ತೀವಲ್ಲ, 100 ಸರಿ ಬೇಕಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡು, ಕಲಿಬೇಕು ಅಂತ. 100 ಸರಿ ಆದ ಪರವಾಗಿಲ್ಲ, ತಿಳಿಲೇಬೇಕು. ದಟ್ ಇಸ್ ಶ್ರವಣ, ರಿಪೀಟೆಡ್ ಲಿಸನಿಂಗ್ ಅಬೌಟ್ ದ ಸಬ್ಜೆಕ್ಟ್. ಸೆಕೆಂಡ್, ಮನನ. ಆಮೇಲೆ ಹೇಳಿದ್ರು, ಅವ್ರು ಹೇಳಿದ ಅರ್ಥ ಆಯ್ತು, ಆದ್ರೆ ಮಧ್ಯದಲ್ಲಿ ಏನೇನೋ ಒಂದು ಸಂಶಯ ಇದೆ, ಯಾಕೋ ಒಂದಷ್ಟು ಕ್ಲಾರಿಟಿ ಬರ್ತಾ ಇಲ್ಲ, ಒಂದಷ್ಟು ಕ್ವೆಶ್ಚನ್ಸ್ಗಳು ಬರ್ತಾ ಇದೆ, ಇದು ಹೇಗೆ ಅಂತ ಅನ್ನಿಸ್ತಾ ಇದೆ. ಆ ಪ್ರಶ್ನೆಗಳನ್ನು ಬಂದಾಗ, ಯಾಕೆಂದ್ರೆ ಹೇಳಿರೋ ಅಷ್ಟೇ ಅಲ್ಲ, ಹೇಳೋದಕ್ಕೆ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳೆಲ್ಲ ಬಂದಾಗ ಅದನ್ನ ಮಂಥನ ಮಾಡುವಂಥದ್ದು. ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ನಮ್ಮ ಮಂಥನದಲ್ಲೇ ಸಿಗತ್ತೆ, ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಇನ್ನೊಂದ್ಸರಿ ಶ್ರವಣ ಮಾಡಿದಾಗ ಸಿಗತ್ತೆ, ಇನ್ನೊಂದಷ್ಟು ಪ್ರಶ್ನೆಗಳಿಗೆ ಉತ್ತರ ನನ್ನ ಜೊತೆ ಅಟೆಂಡ್ ಮಾಡಿದಂತ ಕ್ಲಾಸ್ ಅವ್ರ ಜೊತೆನೆ ಕೇಳ್ಕೊಂಡು, ಹಿಂಗ ಅನಿಸ್ತು, ನಿಮ್ಗೆ ಏನಿಸ್ತು, ನನಗೆ ಈ ಪ್ರಶ್ನೆ ಬಂತು, ಅಯ್ಯೋ ಹೀಗೆ ಕಂಡ್ರೆ ಅರ್ಥ ಮಾಡ್ಕೊಳ್ಳೋದು. ಆ ರೀತಿಯಲ್ಲಿ ಇದು ಯಾವುದೂ ಅಲ್ಲದಿದ್ದಾಗ ಪ್ರಶ್ನೆಯನ್ನ ಗುರುವಿನ ಹತ್ರನೇ ಕೇಳಿ, ನಂಗೆ ಯಾಕೋ ಹೀಗೆ ಅನಿಸ್ತಾ ಇದೆ, ಏನಕ್ಕೆ ಗೊತ್ತಾಗ್ತಾ ಇಲ್ಲ. ಮನನ, ಮಂಥನ, ವಿಷಯವನ್ನ ಮಂಥನ ಮಾಡಿ ಆ ಆತ್ಮವಿಚಾರವನ್ನ ಖಚಿತಗೊಳಿಸ್ಕೊಳ್ಳೋದು. ಹಾ, ಕರೆಕ್ಟ್, ದಿಸ್ ಇಸ್ ಆತ್ಮ ಅಂಡ್ ಐ ಆಮ್ ಆತ್ಮ. ಈಗ ಕೊನೆಗೆ ನಿಧಿಧ್ಯಾಸನ. ನಾನು ಆತ್ಮ ಅಂತ ಗೊತ್ತಾಯ್ತು, ಆದ್ರೆ ನನ್ನ ಜೀವನ ಚರ್ಯೆ ಹೇಗೆ ನಡೀತಾ ಇದೆ, ದೇಹ ತರನೇ ನಡೀತಾ ಇದೆ. ಕೋಪ ಬರುತ್ತೆ, ದುಃಖ ಆಗತ್ತೆ, ಇನ್ನೂ ಶೋಕಿಸ್ತಾನೆ ಇದೀನಿ, ಗೊತ್ತಾದ್ರೂ ಕೂಡ ಹೀಗೆ ಮಾಡ್ತಾ ಇದೀನಲ್ಲ, ಇದು ಯಾಕೆ ಅಂತಂದಾಗ, ನನಗೆ ಗೊತ್ತಿದ್ರೂ ಕೂಡ ಹೇಗೆ ಸ್ವಿಚ್ ಚೇಂಜ್ ಆಗಿದ್ರೆ ಲೈಟ್ದು ತಕ್ಷಣ ಚೇಂಜ್ ಆಗುತ್ತೆ, ಬೇರೆದನ್ನ ಹಾಕಿದ್ರೆ ಕೈ ಅಲ್ಲಿಗೆ ಹೋಗುತ್ತೋ, ಗೊತ್ತಿರದೆ, ನಾಲೆಜ್ ಇದೆ ಆದ್ರೂ ಹೋಗುತ್ತೋ, ಹಾಗೆ ನನಗೆ ನಾನೇ ಆತ್ಮಸ್ವರೂಪವೇ ಅಂತ ಗೊತ್ತಿದ್ರು, ಈ ಮನಸ್ಸು ಇಷ್ಟು ವರ್ಷ ಇಷ್ಟು ಜನ್ಮಾಂತರಗಳಿಂದ ದೇಹ ಅಂತ ತಗೊಳ್ಳೋದ್ರಿಂದ ದೇಹಾತ್ಮ ಭಾವದಿಂದ ವರ್ಕ್ ಮಾಡ್ತಾ ಇರೋದನ್ನ, ಹ್ಯಾಬಿಚುವಲ್ ಎರರ್ಸ್ನ ತೆಗೆದುಹಾಕಿ ನಿಧಿಧ್ಯಾಸನದ ಮೂಲಕ, ಆಗ ಧ್ಯಾನ ಮತ್ತು ವ್ಯಾಲ್ಯೂ ಇನ್ಕಲ್ಕೇಶನ್ ಇಂಥವೆಲ್ಲ ಬಂದು ಅಲ್ಲಿ ನಾನು ನಿಜವಾಗ್ಲೂ ದೇಹಾತ್ಮ ಭಾವದಲ್ಲಿರುವಂತಹದ್ದು, ದೇಹ ಅನ್ನುವಂಥದ್ದು ಬಂದು ಹೋಗುವಂಥದ್ದು, ಆದ್ರೆ ನಾನು ಆತ್ಮ ಸ್ವರೂಪವೇ ಅಂತ ಖಚಿತಗೊಳಿಸ್ಕೊಳ್ಳೋದ್ರ ಜೊತೆಗೆ ಇಟ್ ಶುಡ್ ಬಿಕಮ್ ಅ ಪಾರ್ಟ್ ಆಫ್ ಮೈ ಲೈಫ್. ಐ ಶುಡ್ ಲಿವ್ ಮೈ ಲೈಫ್ ಇನ್ ದ ಲೈಟ್ ಆಫ್ ದಟ್ ನಾಲೆಜ್. ದಿಸ್ ಇಸ್ ಅನುಸಂಧಾನ. ಸೊ ಅನುಸಂಧಾನ ಅಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ. ಸರಿಯಾಗಿ ಕೇಳಿಸ್ಕೊಳ್ಳೋದು, ನನ್ನದಾಗಿ ಮಾಡ್ಕೊಳ್ಳೋದು, ಆಮೇಲೆ ನನ್ನ ಜೀವನದ 2ನೇ ನೇಚರ್ ಅಲ್ಲ, ಇಟ್ ಶುಡ್ ಬಿಕಮ್ ಫಸ್ಟ್ ನೇಚರ್, ದೇಹ ಶುಡ್ ಬಿಕಮ್ ದ ಸೆಕೆಂಡ್ ನೇಚರ್. ಆ ರೀತಿಯಲ್ಲಿ ಜೀವಿಸೋದನ್ನ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಅನುಸಂಧಾನ.
ಯಾರೊಬ್ರು ಕೇಳಿದ್ರೆ ಅದಕ್ಕೆ ಸುಮ್ಮನೆ ಒಂದು ಆನ್ಸರ್ ಹೇಳ್ಬಿಡೋದಾದ್ರೆ, ಹೌ ಅಬೌಟ್ ಫಾರ್ ಅನಿಮಲ್ಸ್, ಡು ದೇ ಹ್ಯಾವ್ ರಿಫ್ಲೆಕ್ಟಿವ್ ಮೆಕ್ಯಾನಿಸಮ್ ಲೈಕ್ ಹ್ಯೂಮನ್ಸ್ ಡು? ಎಸ್. ಯಾಕೆ? ಅದಕ್ಕೆ ಮನಸ್ಸಿದೆಯಾ? ಡೆಫಿನೆಟ್ಲಿ ಇದೆ. ಅದಕ್ಕೂ ಸುಖ ಆಗತ್ತೆ, ಅದಕ್ಕೂ ದುಃಖ ಆಗತ್ತೆ, ಅದು ಜೀವಿಸ್ತಾ ಇದೆ. ಪ್ರತಿಯೊಂದು ಜೀವಿಗೂ ಕೂಡ ಸೂಕ್ಷ್ಮ ಶರೀರ ಇದೆ. ಬರೀ ಅನಿಮಲ್ಸ್ ಅಲ್ಲ, ಪ್ಲಾಂಟ್ಸ್, ಟ್ರೀಸ್, ದೇ ಆಲ್ಸೋ ಫೀಲ್. ಆ ದೃಷ್ಟಿಯಲ್ಲಿ ಅನಿಮಲ್ಸ್ ಯಾವುದರಲ್ಲಿ ಜೀವ, ನಾವು ಪ್ರಾಣ ಇದೆ ಅಂತ ಹೇಳ್ತೀವೋ ಅದೆಲ್ಲದಕ್ಕೂ ಕೂಡ ಆ ರಿಫ್ಲೆಕ್ಟಿಂಗ್, ಆತ್ಮವನ್ನ ರಿಫ್ಲೆಕ್ಟ್ ಮಾಡುವಂತಹ ಆ ಸೂಕ್ಷ್ಮ ಶರೀರ ಅನ್ನುವಂಥದ್ದಿದೆ. ಆ ಸೂಕ್ಷ್ಮ ಶರೀರ ಎಲ್ಲಾದ್ರೂ ಇರಕ್ಕೆ ಅಲ್ಲೆಲ್ಲ ಪ್ರಕಾಶವಾಗತ್ತೆ. ಈ ಬರೀ ಇರುವಂತಹ ನಾನ್ ಲಿವಿಂಗ್ ಥಿಂಗ್ಸ್ ಗಳಲ್ಲಿ ಆ ಸೂಕ್ಷ್ಮ ಶರೀರ ಇಲ್ಲ, ಹಾಗಾಗಿ ಆತ್ಮ ಅಲ್ಲಿ ಪ್ರಕಾಶ ಆಗ್ತಾ ಇಲ್ಲ. ಅಲ್ಲಿ ಕೊನೆ ಬಂದಂತ ದೇ ಆಲ್ಸೋ ಹ್ಯಾವ್ ಆತ್ಮ ಅಂತಂದ್ರೆ, ದೇ ಆಲ್ಸೋ ಹ್ಯಾವ್ ಆತ್ಮ ಅಲ್ಲ, ಆತ್ಮ ಈಸ್ ಮ್ಯಾನಿಫೆಸ್ಟಿಂಗ್ ಥ್ರೂ ದಟ್. ದೇ ಆಲ್ಸೋ ಹ್ಯಾವ್ ಆತ್ಮ ಅಂದ್ರೆ ಏನಾಗುತ್ತೆ? ನನ್ನೊಳಗ ಆತ್ಮ, ನಿಮ್ಮೊಳಗ ಆತ್ಮ, ಮತ್ತೊಂದು ಆತ್ಮ, ಆತ್ಮಗಳು ತುಂಬಾ ಆಗತ್ತೆ. ನೋ, ಆತ್ಮ ಇಸ್ ಒನ್, ಲೈಟ್ ಇಸ್ ಒನ್, ಹ್ಯಾಂಡ್, ಹೆಡ್, ದೀಸ್ ಆರ್ ಮೆನಿ. ಹಾಗೆ ಚೈತನ್ಯ ಇಸ್ ಒನ್, ಕಾನ್ಶಿಯಸ್ನೆಸ್ ಇಸ್ ಒನ್, ಬಾಡೀಸ್ ಆರ್ ಮೆನಿ. ಈ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೋಬೇಕು. ಇದನ್ನ ಮುಂದೆ ಗೊತ್ತಾಗತ್ತೆ. ಸೊ ಸ್ನೇಹಾಜಿ, ಮುಗಿಸ್ಬೋದಾ? ಇನ್ನೊಂದು ಪ್ರಶ್ನೆ, ಅಂದ್ರೆ ಹಾಗೆ ಪ್ರಶ್ನೆಗಳು ಸುಮಾರಿದೆ, ಆದ್ರೆ ಇದೊಂದು ಪ್ರಶ್ನೆ ಇದೆ. ಆತ್ಮ ಯಾವಾಗಲೂ ಶಾಶ್ವತ ಎಂದಾದರೆ ಮೋಕ್ಷ ಯಾರಿಗೆ ಮತ್ತು ಅದರ ಸಾಧನೆ ಹೇಗೆ ಅಂತ ಕೇಳ್ತಾರೆ. ಇನ್ನೊಂದ್ಸರಿ. ಆತ್ಮ ಯಾವಾಗಲೂ ಶಾಶ್ವತ ಅಂದ ಮೇಲೆ ಮೋಕ್ಷ ಎಂದರೇನು? ಮೋಕ್ಷ ಸಾಧನೆ ಆದಾಗ ಆತ್ಮದ ಅಸ್ತಿತ್ವ ಹೇಗೆ? ಆತ್ಮದ ಅಸ್ತಿತ್ವದಲ್ಲಿ ಬದಲಾವಣೆ ಇಲ್ಲ. ನೀವೇ ಹೇಳಿದ್ರಲ್ಲ, ಆತ್ಮ ಶಾಶ್ವತ. ಇವತ್ತು ಕೃಷ್ಣನೇ ಹೇಳಿದ್ದಾನೆ, ಆತ್ಮ ಅಂದ್ರೆ ಇನ್ಯಾವುದೋ ಆತ್ಮ ಅಲ್ಲ, ನಾನು. ಆತ್ಮ ಅಂದ್ರೇನು? ನಾನು, ನನ್ನ ನಿಜವಾದ ಸ್ವರೂಪ. ನಾನು ಶಾಶ್ವತ, ನಾನೇ ಆತ್ಮ, ನಾನು ನಿತ್ಯ. ಈ ರೀತಿ ಇದೆ. ಹಾಗಾದ್ರೆ ಮೋಕ್ಷ ಅಂದ್ರೆ ಏನು? ಈಗ ನಾನು ಅಂತ ಅಂದ್ರೆ ನಾನು ಯಾರೋ ಅಂತ ಅನ್ಕೊಂಡಿದೀನಿ. ನಾನು ಅಂದ್ರೆ ಈ ಒಂದು ದೇಹ, ಈ ಒಂದು ಹೆಸರು, ಈ ಒಂದು ಸಂಬಂಧಗಳಿರುವಂತಹ ಈ ವ್ಯಕ್ತಿ ಅಂತ ಅನ್ಕೊಂಡಿದೀನಿ. ಈ ವ್ಯಕ್ತಿಯ ಜೊತೆ ಜೋಡಿಸಿದ್ದೆ. ನಾನು ಅಂತಂದಾಗ ಈ ವ್ಯಕ್ತಿ ಜೊತೆ ಜೋಡ್ಕೊಂಡಿದ್ದೀನಿ. ಐ ಹ್ಯಾವ್ ಐಡೆಂಟಿಫೈಡ್ ಮೈಸೆಲ್ಫ್ ವಿತ್ ದಿಸ್. ಯಾವಾಗ ನಾನು ಅಂತ ಅಂದಾಗ ಆ ಮನಸ್ಸಿನಲ್ಲಿ, ಈಗಿನ ಹೇಳಿದಲ್ಲ, ಸೂಕ್ಷ್ಮ ಶರೀರದಲ್ಲಿ ಅಜ್ಞಾನ ಇದ್ದು ನಾನು ಅಂದಾಗ ದೇಹೇಂದ್ರ ಮನೋಬುದ್ಧಿ ಜೊತೆ ಜೋಡಿಸ್ಕೊಂಡಿರೋದು ಬಿಟ್ಟು ನಾನು ಅಂದಾಗ ಆತ್ಮ ಜೊತೆ ಜೋಡಿಸುತ್ತೋ, ಆ ಸೂಕ್ಷ್ಮ ಶರೀರ ಟ್ರಾವೆಲ್ ಆಗ್ತಾ ಇದೆಯಲ್ಲ, ಅದು ಬಿಟ್ಕೊಳತ್ತೆ. ಕಾರಣ ಶರೀರ ಹೋಗೋದನ್ನ ಬಿಟ್ಕೊಳತ್ತೆ, ಅದು ಡಿಸ್ಇಂಟಿಗ್ರೇಟ್ ಆಗತ್ತೆ. ಹಾಗಾಗಿ ಯಾರಿಗೆ ಮೋಕ್ಷ? ಆತ್ಮಕ್ಕೆ ಮೋಕ್ಷವಾ? ಇಲ್ಲ, ಆತ್ಮ ನಿತ್ಯ ಮುಕ್ತ. ದೇಹಕ್ಕೆ ಮೋಕ್ಷವಾ? ದೇಹ ಹೇಗಿದ್ರು ಬಿಟ್ಟು ಹೋಗುತ್ತೆ. ಯಾದಕ್ಕೆ ಮೋಕ್ಷ ಅಂದಾಗ ಜೀವ, ಆಗ್ಲೇ ಹೇಳಿದ್ವಲ್ಲ, ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್, ಚಿದಾಭಾಸ ಅಂತ ಕರೆಯುವಂಥದ್ದು, ಅಥವಾ ನಾವೇನು ಆ ಮನಸ್ಸಿನಲ್ಲಿ ಸೂಕ್ಷ್ಮ ಶರೀರದಲ್ಲಿ ತೋರುವಂತಹ ಆ ಭಾಸ ಇದೆಯಲ್ಲ, ನಾನು ಅಂತ, ಈ ನಾನುಗೆ ಮೋಕ್ಷ. ನಿಜವಾದ ನಾನು ಮೋಕ್ಷ ಬೇಕಿಲ್ಲ. ಈ ನಾನು ತಪ್ಪು ನಾನುವಿನ ಜೊತೆಗೆ ಜೋಡ್ಕೊಂಡಿರೋದ್ರಿಂದ ಬಿಟ್ಟು ಸರಿಯಾದ ನಾನುವಿನ ಜೊತೆ ಜೋಡಿಸ್ಕೊಂಡ್ರೆ ದಟ್ ಇಸ್ ವಾಟ್ ಇಸ್ ಮೋಕ್ಷ. ಇದು ಅರ್ಥ ಮಾಡ್ಕೊಳ್ಳುವಂಥದ್ದು. ಆತ್ಮಕ್ಕೆ ಮೋಕ್ಷ ಬೇಕಿಲ್ಲ, ದೇಹಕ್ಕೆ ಮೋಕ್ಷ ಆಗಲ್ಲ. ಬಾಡಿ ಕೆನ್ ನಾಟ್ ಬಿ ಇಮಾರ್ಟಲೈಸ್ಡ್. Atma need not be immortalized because it is always immortal. What needs to be done? My identification with body should be changed to my identification with self. Atma. Ishte ಬೇಕಾಗಿರೋದು. This shift. ಆ ಶಿಫ್ಟ್ ಆದ್ರೆ ಮುಗಿತು. ಮುಗಿಸೋಣ ಸ್ನೇಹಾಜ್? ಪೂರ್ಣ. ಸೊ ಹೆಚ್ಚು ಸಮಯ ಆಗಿದೆ, ಬಟ್ ಇವತ್ತಿನ ಸೆಷನ್ ಅತಿ ಮುಖ್ಯವಾದಂತಹದ್ದು ಆತ್ಮಸ್ವರೂಪದ ನಿರ್ವಚನವಾಗಿದೆ. ಹಾಗಾಗಿ 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಅಲ್ಲ, 10 ಸರಿ ಅಲ್ಲ, 100 ಸರಿ ಅಲ್ಲ, ಇದನ್ನೇ ಕೇಳಬೇಕು ಅಂತ ಈ ವಿಚಾರ ಎಲ್ಲರೂ ಕೇಳಿ. ಬಟ್ ಈ ವಿಚಾರ ನಿಮ್ಮಲ್ಲಿ ಖಚಿತ ಮಾಡ್ಕೊಳ್ಳಿ. ನಾಳೆ ಸಾಧನಾ ವಿಚಾರದಲ್ಲಿ ನಾವು ಬರ್ತೀವಿ. ನಾಳೆ ಹೇಗೆ ಸಾಧನೆಯಲ್ಲಿ ಇರಬೇಕು, ಇನ್ನು ಅರ್ಜುನನ ಯಾವ ಪ್ರಶ್ನೆಯನ್ನ ಹೇಗೆ ಕೃಷ್ಣ ಪರಿಹರಿಸ್ತಾನೆ ಅನ್ನುವಂಥದ್ದು ನೋಡೋಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಮೋದ್ ಸರ್. ಯೂಟ್ಯೂಬ್ನಲ್ಲಿ ಹಾಗೆ ಝೂಮ್ನಲ್ಲಿ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ ಆತ್ಮದ ವಿಚಾರವಾಗಿ. ಈ ಪ್ರಶ್ನೆಗಳಿಗೆ ಉತ್ತರ ಮುಂಬರುವಂತಹ ಸೆಷನ್ಗಳಲ್ಲಿ ಖಂಡಿತ ಕೊಡ್ಲಾಗುತ್ತೆ. ಈ ವಿಚಾರವಾಗಿಯೇ ಇರುವಂತಹ ಇದೊಂದು ಪ್ರಮುಖವಾದಂತಹ ಲೆಕ್ಚರ್ ಸೀರೀಸ್ ಆಗಿರೋದ್ರಿಂದ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಹಾಗೆ ನಾವು ಈ ಪ್ರಶ್ನೆಗಳಿಟ್ಕೊಂಡು ಈ ಒಂದು 2 ದಿವಸದ ಸೆಷನ್ನ ಮತ್ತೊಮ್ಮೆ ಆಲಿಸಿದ್ರೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸೆಷನ್ ಅಲ್ಲಿ ಆಲ್ರೆಡಿ ಕೊಟ್ಟಿರುತ್ತೆ. ಹೀಗಾಗಿ ನಾವು ಅದನ್ನ ಮತ್ತೊಮ್ಮೆ ಆಲಿಸುವಂತಹ ಪ್ರಯತ್ನವನ್ನ ಮಾಡಬೇಕು. ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚು ಪ್ರಶ್ನೆಗಳಿದ್ದರೆ ಇನ್ನ ಕೆಲವೇ ಕ್ಷಣಗಳಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ಗಳು ಓಪನ್ ಆಗುತ್ತೆ.
ಅಲ್ಲಿ ಕೂಡ ನಿಮ್ಮ ಪ್ರಶ್ನೆಗಳನ್ನ ಹಾಕಿ ಪರಿಹರಿಸ್ಕೊಳ್ಬಹುದಾಗಿದೆ. ಹಾಗಿದ್ರೆ ಈ ಒಂದು ಅರ್ಥಾನುಸಂಧಾನದ ಜೊತೆಗೆ ನಿಮ್ಮೆಲ್ಲರ ಭೇಟಿ ನಾಳೆ ಸಂಜೆ ಇದೇ ಝೂಮ್ ಹಾಗೂ ಯೂಟ್ಯೂಬ್ ಚಾನಲ್ ಆದಂತಹ ಲರ್ನ್ ವೇದಾಂತದಲ್ಲಿ ಸರಿಯಾಗಿ 6:25ಕ್ಕೆ. ಅಲ್ಲಿವರೆಗೂ ನಮ್ಮ ಈ ಒಂದು ವಿಚಾರದ ಮನನವನ್ನ ಮಾಡ್ತಾ ಇರೋಣ. ಮನನ ಮಾಡಿದಷ್ಟು ವಿಚಾರ ಗಹನವಾಗ್ತಾ ಹೋಗುತ್ತೆ. ಅಂಥ ಗಹನ ವಿಚಾರದೊಂದಿಗೆ ಇನ್ನೂ ಹೆಚ್ಚು ಕ್ಲಾರಿಟಿಯೊಂದಿಗೆ ನಾಳೆ ಎಲ್ಲರೂ ಸರಿಯಾದ ಸಮಯಕ್ಕೆ ಸೇರೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೀವಿ. ನಾಳೆ ಇದೇ ಯೂಟ್ಯೂಬ್ ಹಾಗೂ ಝೂಮ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭರಾತ್ರಿ.